ನಮಸ್ಕಾರ. ಮುಖ್ಯಾಂಶಗಳು. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮ ದೇಶವಾಸಿಗಳೊಂದಿಗೆ ಅನಿಸಿಕೆ ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಹೋಳಿ ಹಬ್ಬದ ಆಚರಣೆ ಕೊರೋನಾಗೆ ಹಬ್ಬವಾಗದಿರಲಿ, ಸೋಂಕು ಹರಡುವಿಕೆ ನಿರ್ಲಕ್ಷ್ಯ ಸಲ್ಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶಾದ್ಯಂತ ಮುಂದುವರಿದ ಕೋವಿಡ್-19 ಲಸಿಕಾ ಅಭಿಯಾನ, ಈವರೆಗೆ 6 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ, ಮಹತ್ವದ ಮೈಲುಗಲ್ಲು ಸ್ಥಾಪನೆ. ಓರ್ಲಿಯನ್ಸ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಕೃಷ್ಣ ಪ್ರಸಾದ್ ಗರ್ಗ್, ವಿಷ್ಣುವರ್ಧನ್ ಜೋಡಿ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಇನ್ನು ಸ್ವಲ್ಪ ಹೊತ್ತಿಗೆ, ಅಂದರೆ 11 ಗಂಟೆಗೆ ದೇಶ ಹಾಗೂ ವಿದೇಶದ ಜನತೆಯೊಂದಿಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 75ನೇ ಸಂಚಿಕೆಯಾಗಿದೆ. ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಹಾಗೂ ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನೇರ ಪ್ರಸಾರವಾಗಲಿದೆ. ಅಲ್ಲದೆ ಆಕಾಶವಾಣಿ, ಡಿಡಿ ನ್ಯೂಸ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಪಿಎಒ ಮತ್ತು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಯ ನಂತರ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8 ಗಂಟೆಗೆ ಪುನಃ ಪ್ರಾದೇಶಿಕ ಅವತರಣಿಯ ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ, ಮನ್ ಕಿ ಬಾತ್ ಕಾರ್ಯಕ್ರಮ ಹೊಸ ವಿಚಾರಧಾರೆಗಳು, ಆಸಕ್ತಿದಾಯಕ ವಿಷಯಗಳು ಮತ್ತು ಜೀವನದ ಉನ್ನತಿಗೆ ಪ್ರೇರಣೆ ನೀಡುವ ವಿಚಾರಗಳನ್ನು ಹಂಚಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 2 ದಿನಗಳ ಯಶಸ್ವಿ ಬಾಂಗ್ಲಾದೇಶದ ಪ್ರವಾಸವನ್ನು ಪೂರ್ಣಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ದೆಹಲಿಗೆ ವಾಪಸ್ಸಾದರು. ಅವರು ತಮ್ಮ ಟ್ವೀಟ್ನಲ್ಲಿ ತಮ್ಮ ಬಾಂಗ್ಲಾದೇಶದ ಭೇಟಿ ವೇಳೆ ಪ್ರೀತಿ ಹಾಗೂ ಮಮತೆಯನ್ನು ತೋರಿದ ಬಾಂಗ್ಲಾದ ಎಲ್ಲ ಪ್ರಜೆಗಳಿಗೂ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಪ್ರಧಾನಿ ಶೇಖ್ ಹಸೀನಾ ಮತ್ತು ಬಾಂಗ್ಲಾದೇಶದ ಸರ್ಕಾರ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಕೃತಜ್ಞತೆಗಳು. ತಮ್ಮ ಈ ಭೇಟಿಯಿಂದಾಗಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ಬಾಂಗ್ಲಾ ನಡುವೆ ಮಿಥಾಲಿ ಎಕ್ಸ್‌ಪ್ರೆಸ್ ನೂತನ ರೈಲು ಸೇವೆ ಪುನರ್ಸ್ಥಾಪನೆ ಸೇರಿ 5 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ತಿಳಿಸಿದ್ದಾರೆ. ಭಾರತ ಬಾಂಗ್ಲಾದೇಶ ಒಡಂಬಡಿಕೆಗಳ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ವಿವರಿಸಿದ ಶ್ರಿಂಗ್ಲಾ, ಪ್ರಕೃತಿ ವಿಪತ್ತುಗಳನ್ನು ತಗ್ಗಿಸುವುದು ಮತ್ತು ಅದರಿಂದಾಗುವ ಪರಿಣಾಮಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಪರಸ್ಪರ ಒಪ್ಪಂದವೇರ್ಪಟ್ಟಿದೆ ಎಂದು ತಿಳಿಸಿದರು. ಉಭಯ ದೇಶಗಳ ಕೆಡೆಟ್ ಕೋರ್ಗಳ ನಡುವೆ ಒಪ್ಪಂದ ಹಾಗೂ ಭಾರತದಿಂದ ಬಾಂಗ್ಲಾಕ್ಕೆ ಮಾಹಿತಿ ತಂತ್ರಜ್ಞಾನ ಉಪಕರಣ, ಪೂರಕವಾದ ಪುಸ್ತಕಗಳ ಪೂರೈಕೆ, ಬಾಂಗ್ಲಾದೇಶ ಭಾರತ ಡಿಜಿಟಲ್ ಸೇವೆ ಮತ್ತು ಉದ್ಯೋಗ ಆಧಾರಿತ ತರಬೇತಿ ಕೇಂದ್ರ ಸ್ಥಾಪನೆ, ಬಾಂಗ್ಲಾದ ರಾಜಶಾಹಿಯಲ್ಲಿ ಕ್ರೀಡಾ ಸೌಲಭ್ಯಗಳ ಸ್ಥಾಪನೆ ಹಾಗೂ ವ್ಯಾಪಾರ ಸುಧಾರಣಾ ಕ್ರಮಗಳ ಕುರಿತು ಒಡಂಬಡಿಕೆ ಮಾಡಿಕೊಳ್ಳಲಾಯಿತು ಎಂದು ಶ್ರಿಂಗ್ಲಾ ತಿಳಿಸಿದರು. ಭಾರತ ಬಾಂಗ್ಲಾದೇಶವನ್ನು ಅಧಿಕೃತವಾಗಿ ಗುರುತಿಸಿದ ಡಿಸೆಂಬರ್ 6 ಮೈತ್ರಿ ದಿವಸವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ನಾಗರಿಕ ಅಣುಶಕ್ತಿ ಸಹಕಾರ ಒಪ್ಪಂದಕ್ಕೂ ಸಹಿ ಮಾಡಲಾಗಿದ್ದು, $1 ಬಿಲಿಯನ್ ವೆಚ್ಚದಲ್ಲಿ ಬಾಂಗ್ಲಾದ ರೂಪುರ್ ಅಣುಶಕ್ತಿ ಘಟಕವನ್ನು ಭಾರತೀಯ ಕಂಪನಿಗಳು ಅಭಿವೃದ್ಧಿಪಡಿಸಲಿವೆ. ವೈಮಾನಿಕ ಕ್ಷೇತ್ರದಲ್ಲಿ ತಮ್ಮ ಸಹಕಾರವನ್ನು ಮುಂದುವರಿಸಲು ಉಭಯ ರಾಷ್ಟ್ರಗಳು ಸಮ್ಮತಿಸಿವೆ ಎಂದು ಹೇಳಿದರು. Bangladesh is our closest neighbor and of course is in consonance with our neighborhood first policy that we are implementing. After the meeting with Prime Minister Sheikh Hasina, the Prime Minister also called on His Excellency Mr. Abdul Hamid, President of the People's Republic of Bangladesh. They had a very cordial conversation. Prime Minister thanked him for his consistent support and guidance in the furtherance of India-Bangladesh ties. So, as you can see, it's been an extensive program. It was the Prime Minister's first visit overseas since the outbreak of the COVID pandemic. I think he has not travelled for a year and a half outside India, and this is reflective of the highest importance we attach to Bangladesh in accordance with our neighbourhood first and ACT's policies. In terms of development cooperation, a quick snapshot I want to give you. Prime Minister Modi congratulated Bangladesh on its upcoming graduation from LDC status. He affirmed that a strong, stable, prosperous Bangladesh is a role model for the entire South Asian region.
ಬಣ್ಣದ ಹಬ್ಬ ಹೋಳಿಯನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕೋವಿಡ್-19 ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ನಿರ್ಬಂಧಗಳ ನಡುವೆಯೇ ಹಬ್ಬದ ಆಚರಣೆ ಮುಂದುವರಿಯಲಿದ್ದು, ಸಿಹಿ ವಿನಿಮಯ ಮತ್ತು ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಹೋಳಿ ಆಚರಣೆ ಮುಂದುವರಿದಿದೆ. ಭ್ರಾತೃತ್ವದ ಸಂಕೇತವಾದ ಹಬ್ಬವನ್ನು ಅಯೋಧ್ಯೆ ಹಾಗೂ ಕೃಷ್ಣನ ಜನ್ಮಸ್ಥಳ ಮಥುರಾದಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ಬಣ್ಣ ದೋಕುಳಿಗಳಲ್ಲಿ ಮಿಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. खुश रहने का संदेश देता है। देश के अलग अलग हिस्सों में होली को अलग अलग तरीकों से मनाया जाता है, लेकिन खास रौनक मथुरा और वृंदावन में देखने को मिलती है। यहाँ कहीं मार होली होती है तो कहीं फूलों की होली के नजारे देखने को मिलते हैं। हालांकि इस बार कोरोना महामारी के चलते कई राज्यों पर होली कार्यक्रमों पर ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಉಗುಳುವುದನ್ನು ನಿಲ್ಲಿಸಿ ಕಾರ್ಯಕ್ರಮಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಶೇಷ ಆಯುಕ್ತ ರಂದೀಪ್ ನಿನ್ನೆ ಚಾಲನೆ ನೀಡಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆ, ರೋಟರಿ, ಬೆಂಗಳೂರು ಫೌಂಡೇಶನ್, ಬ್ಯೂಟಿಫುಲ್ ಬೆಂಗಳೂರು ಸೇರಿದಂತೆ ಇನ್ನಿತರೆ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಗರುಡಾ ಮಾಲ್ನಿಂದ ಬ್ರಿಗೇಡ್ ರಸ್ತೆ ಮಾರ್ಗವಾಗಿ ಚರ್ಚ್ ಸ್ಟ್ರೀಟ್ವರೆಗೆ ಮಾರ್ಷಲ್ ಹಾಗೂ ಸ್ವಯಂ ಸೇವಕರು ಜಾಗೃತ ಜಾಥಾ ನಡೆಸಿದರು. ಆಯುಕ್ತ ರಂದೀಪ್ ಸಾರ್ವಜನಿಕ ಸ್ಥಳದಲ್ಲಿ ಉಗುಳುವುದರ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬೆಂಗಳೂರಿನ ಹಲವು ಸಂಸ್ಥೆಗಳು ಭಾಗಿಯಾಗಿದ್ದವು. ಉಗುಳುವುದರಿಂದ ರೋಗಗಳು ಹೆಚ್ಚು ಹರಡುವ ಸಾಧ್ಯತೆ ಇದ್ದು, ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದು ಹೇಳಿದರು. ಹಾಗೂ ಬೇರೆ ರೀತಿಯಲ್ಲಿ ನಾವು ಪಬ್ಲಿಕ್ ನೋಡಿದ್ರೆ ಸ್ಪಿಟಿಂಗ್ ಆಲ್ಸೋ ಈಕ್ವಲಿ ಡ್ಯಾಮೇಜಿಂಗ್. ಅದಕ್ಕೆ ಒಂದು ಅರಿವು ಮೂಡಿಸೋ ರೀತಿಯಲ್ಲಿ ಇವತ್ತಿನ ದಿನ ಈ ಕ್ಯಾಂಪೇನ್ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಎರಡನೇ ಅಲೆ ಅಂತ ಏನು ಹೇಳ್ತಾ ಇದ್ದೀವಿ, ಅದು ಇನ್ನಷ್ಟು ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ನಾವು ಸ್ಪಿಟಿಂಗ್ ಎನ್ಕರೇಜ್ ಮಾಡಿದ್ವಿ. ಸೊ ಒಂದು ರೀತಿಯಲ್ಲಿ ಇದಕ್ಕೆ SWM ರೂಲ್ಸ್ ಅಲ್ಲಿ ಕೂಡ ಒಂದು ಬ್ಯಾನ್ ಇದೆ, ಮತ್ತೆ ಸುಮಾರು ₹1,000 ಇದಕ್ಕೆ ದಂಡ ಕೂಡ ಇದೆ. ಸೊ ಇದೆಲ್ಲ ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತೆ ನಗರವನ್ನು ಕೂಡ ನಾವು ಸ್ವಚ್ಛವಾಗಿ ಇಡಬೇಕಂದ್ರೆ ಈ ಪಾನ್ ಸ್ಟೇನ್ಸ್ ಮತ್ತೆ ಸ್ಪಿಟಿಂಗ್ ಇದು ಯಾವುದೇ ರೀತಿಯಲ್ಲಿ ಅದನ್ನು ನೋಡಿದ್ರು ಕೂಡ ಒಂಥರ ಅಸಹ್ಯವಾಗಿ ಕಾಣುತ್ತೆ. ಮತ್ತೆ ಅದರಿಂದ ಸಾಕಷ್ಟು ಡಿಸೀಸಸ್ ಕೂಡ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಈ ಸವಾಲಿನ ಸಂದರ್ಭದಲ್ಲಿ ಕೊರೋನಾ ಹರಡುವಿಕೆ ನಿರ್ಲಕ್ಷಿಸಬೇಡಿ, ಯಾವುದೇ ಹಬ್ಬದ ಆಚರಣೆ ಕೊರೋನಾಗೆ ಹಬ್ಬವಾಗದಿರಲಿ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಈ ಬಾರಿ ಹೋಳಿ ಹಬ್ಬವನ್ನು ಕೂಡ ಸುರಕ್ಷಿತವಾಗಿ ಮನೆಯಲ್ಲೇ ಆಚರಿಸಿ, ವರ್ಣರಂಜಿತ ಮಾಸ್ಕ್ ಧರಿಸಿ, ವ್ಯಕ್ತಿಗತ ಅಂತರ ಅತ್ಯಗತ್ಯ, ಸರ್ಕಾರದ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತ್ರೆಗಳು ಮತ್ತು ಮೇಳಗಳಿಗೆ ನಿರ್ಬಂಧ ವಿಧಿಸಿದೆ. ಈ ಕುರಿತು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ P. ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಮುಂಬರುವ ಹಬ್ಬಗಳಾದ ಯುಗಾದಿ, ಹೋಳಿ, ಶಬ್ ಎ ಬರಾತ್, ಗುಡ್ ಫ್ರೈಡೆ ಮುಂತಾದ ಹಬ್ಬ ಜಾತ್ರೆಗಳ ಸಂದರ್ಭದಲ್ಲಿ ರಾಜ್ಯದ ಯಾವುದೇ ಸಾರ್ವಜನಿಕ ಸ್ಥಳಗಳು, ಮೈದಾನಗಳು, ಉದ್ಯಾನವನಗಳು, ಮಾರುಕಟ್ಟೆ, ಧಾರ್ಮಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಡೆಸಬಾರದು ಎಂದು ಆದೇಶಿಸಲಾಗಿದೆ. ವಿವಿಧ ಧಾರ್ಮಿಕ ಹಬ್ಬಗಳಿಗೆ ಸಂಬಂಧಿಸಿದಂತೆ ಜಾತ್ರೆಗಳು, ಮೇಳಗಳಲ್ಲಿ ಜನ ಗುಂಪು ಸೇರುವುದನ್ನು ಸಹ ನಿಷೇಧಿಸಲಾಗಿದೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ತೀವ್ರವಾಗುತ್ತಿರುವ ಹಾಗೂ ಸೋಂಕಿನಿಂದ ಮರಣ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 12 ರಾಜ್ಯಗಳ 46 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನಿನ್ನೆ ಉನ್ನತ ಮಟ್ಟದ ಪರಾಮರ್ಶೆಯ ಸಭೆ ನಡೆಸಿದರು. ರಾಜ್ಯಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆ ಆಯುಕ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ತಮಿಳುನಾಡು, ಛತ್ತೀಸ್ಗಢ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ದೆಹಲಿ, ಜಮ್ಮು ಕಾಶ್ಮೀರ, ಕರ್ನಾಟಕ, ಪಂಜಾಬ್ ಹಾಗೂ ಬಿಹಾರ ರಾಜ್ಯಗಳ ಉನ್ನತ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನೀತಿ ಆಯೋಗದ ಸದಸ್ಯ ಡಾಕ್ಟರ್ VK ಪಾಲ್ ಉನ್ನತ ಮಟ್ಟದ ಪರಾಮರ್ಶೆಯ ಸಭೆಯಲ್ಲಿ ಉಪಸ್ಥಿತರಿದ್ದರು. So when we say that there are 1,89,226 active cases in the country, we must give you granular data also. These are the 10 top districts in terms of active number of cases in the country.
Pune, Nagpur, Thane, Mumbai, Bengaluru urban, Ernakulam, Amravati, Jalgaon, Nasik, Aurangabad. So you will see that out of these 10 districts, 8 are in Maharashtra, 1 is in Karnataka, and 1 is in Kerala. Is that on 18th of September 2020, the country had more than 10 lakh active cases. So from 10 lakh, we came down to 2 lakh 50. और हम सबका आह्वान किया है कि अब हम कोविड-19 वैक्सीनेशन प्रोग्राम को 2020 ಮೇ ನಂತರ ಕಳೆದೊಂದು ವಾರದಲ್ಲಿ ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹಾಗೂ ಸಾವಿನ ಸಂಖ್ಯೆ ತೀವ್ರಗತಿಯಲ್ಲಿ ಹೆಚ್ಚಳಗೊಂಡಿರುವುದಕ್ಕೆ ಕಳವಳ ವ್ಯಕ್ತಪಡಿಸಲಾಯಿತು. ದೇಶದ ಒಟ್ಟು ಪ್ರಕರಣಗಳ ಪೈಕಿ ಈ 46 ಜಿಲ್ಲೆಗಳಲ್ಲಿ ವರದಿಯಾಗುತ್ತಿರುವ ಸೋಂಕು ಶೇಕಡಾ 71ರಷ್ಟಿದ್ದು, ಮರಣ ಪ್ರಮಾಣ ಶೇಕಡಾ 69ರಷ್ಟಿದೆ ಎಂದು ಮಾಹಿತಿ ನೀಡಲಾಯಿತು. ಮಹಾರಾಷ್ಟ್ರದ 36 ಜಿಲ್ಲೆಗಳ ಪೈಕಿ 25 ಜಿಲ್ಲೆಗಳು ಸೋಂಕಿನಿಂದ ತೀವ್ರ ಬಾಧಿತಗೊಂಡಿದ್ದು, ಈ ಜಿಲ್ಲೆಗಳಲ್ಲಿ ದೇಶದ ಶೇಕಡಾ 59.8ರಷ್ಟು ಪ್ರಕರಣಗಳು ಕಳೆದೊಂದು ವಾರದಿಂದ ವರದಿಯಾಗಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಸೋಂಕು ಪ್ರಕರಣಗಳು ವ್ಯಾಪಿಸದಂತೆ ಪರಿಣಾಮಕಾರಿ ನಿಯಂತ್ರಣ ಸೇರಿದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಸೂಚಿಸಲಾಯಿತು. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕೋವಿಡ್ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು 5 ಹಂತದ ಕಾರ್ಯತಂತ್ರವನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ರೂಪಿಸಿದೆ. ಆರ್ಟಿಪಿಸಿಆರ್ ಪರೀಕ್ಷೆಗಳ ಹೆಚ್ಚಳ, ಪರಿಣಾಮಕಾರಿ ಐಸೋಲೇಷನ್ ಹಾಗೂ ಸೋಂಕಿತರ ಪತ್ತೆ, ಖಾಸಗಿ ಹಾಗೂ ಸರ್ಕಾರಿ ಆರೋಗ್ಯ ರಕ್ಷಣೆ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ, ಕೋವಿಡ್ ಸೋಂಕಿಗೆ ಸಂಬಂಧಿಸಿದಂತೆ ಜನಸಾಮಾನ್ಯರ ವರ್ತನೆಗಳಲ್ಲಿ ಸುಧಾರಣೆ ಸೇರಿದಂತೆ 5 ಕಾರ್ಯತಂತ್ರಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿದೆ. ದೇಶಾದ್ಯಂತ ಈವರೆಗೆ 5.94 ಕೋಟಿ ಫಲಾನುಭವಿಗಳಿಗೆ ಕೋವಿಡ್-19 ಲಸಿಕೆ ಹಾಕಲಾಗಿದೆ. 60 साल से ऊपर है उसको वैक्सीन लेना है और जो 45 और 60 के बीच में है, अगर उनको कोई कोमॉर्बिडिटी है तो उन्होंने वैक्सीन. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 62,714 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ 28,739 ಮಂದಿ ಗುಣಮುಖರಾಗಿದ್ದು, 312 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,19,71,624ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈವರೆಗೆ 1,13,23,762 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 94.59ಕ್ಕೆ ಏರಿಕೆಯಾಗಿದೆ. ಒಟ್ಟು 4,86,310 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 4.06ರಷ್ಟಿದೆ. ಇದುವರೆಗೆ 1,61,552 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ ಶೇಕಡಾ 1.35ರಷ್ಟಿದೆ. ದೇಶಾದ್ಯಂತ ಈವರೆಗೆ 6,2,69,782 ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದಲ್ಲಿ ನಡೆಯುತ್ತಿರುವ ಕೋವಿಡ್-19 ಲಸಿಕಾ ಅಭಿಯಾನದಲ್ಲಿ ಈವರೆಗೆ ಸುಮಾರು 6 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ಹಾಕುವ ಮೂಲಕ ಭಾರತ ಮಹತ್ವದ ಮೈಲುಗಲ್ಲು ಸ್ಥಾಪಿಸಿದೆ. ವಿಶ್ವದ ಅತಿ ದೊಡ್ಡ ಲಸಿಕಾ ಅಭಿಯಾನ ಕೈಗೊಂಡಿರುವ ಭಾರತ ನಿನ್ನೆ ಒಂದೇ ದಿನ 15 ಲಕ್ಷಕ್ಕೂ ಅಧಿಕ ಮಂದಿಗೆ ಲಸಿಕೆಯನ್ನು ಹಾಕಿದೆ. ಕೇವಲ 71 ದಿನಗಳ ಅಲ್ಪಾವಧಿಯಲ್ಲಿ 6 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ಹಾಕುವ ಮೂಲಕ ಅತ್ಯಂತ ವೇಗವಾಗಿ ಲಸಿಕೆ ಹಾಕಿದ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ದೇಶದಲ್ಲಿ ಕಳೆದ ಜನವರಿ 16ರಿಂದ ಲಸಿಕಾ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಮೊದಲಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗಿತ್ತು. ಫೆಬ್ರವರಿ 2ರಿಂದ ಮುಂಚೂಣಿ ಕಾರ್ಯಕರ್ತರಿಗೆ, ಮಾರ್ಚ್ 1ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 45 ವರ್ಷ ಮೇಲ್ಪಟ್ಟ ಅನಾರೋಗ್ಯ ಪೀಡಿತರಿಗೆ ಲಸಿಕೆ ಹಾಕಲಾಗುತ್ತಿದೆ. ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂ ವಿಧಾನಸಭೆಯ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ನಿನ್ನೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆದಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ಚುನಾವಣಾ ಆಯೋಗದ ತಾಜಾ ಮಾಹಿತಿಯಂತೆ ಅಸ್ಸಾಂನಲ್ಲಿ ಶೇಕಡಾ 79.05ರಷ್ಟು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಶೇಕಡಾ 82.68ರಷ್ಟು ಮತದಾನವಾಗಿದೆ. ಅಸ್ಸಾಂನ 12 ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ 47 ವಿಧಾನಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ಪೂರ್ಣಗೊಂಡಿದೆ. 23 ಮಹಿಳೆಯರು ಸೇರಿದಂತೆ ಒಟ್ಟು 264 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಪಶ್ಚಿಮ ಬಂಗಾಳದ 5 ಜಿಲ್ಲೆಗಳಲ್ಲಿ 30 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 29 ಮಹಿಳೆಯರು ಸೇರಿದಂತೆ ಒಟ್ಟು 191 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರು. इनमें से पहले चरण में आज 12 जिलों की 47 सीटों पर मतदान जारी है.
ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನದಡಿ ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಪೌಷ್ಟಿಕತೆ ನಿವಾರಣೆ ಕುರಿತು ಜಾಗೃತಿ ಕಾರ್ಯಕ್ರಮ ನಿನ್ನೆ ಆಯೋಜಿಸಲಾಗಿತ್ತು. ಅಪೌಷ್ಟಿಕತೆ ನಿವಾರಿಸುವ ನಿಟ್ಟಿನಲ್ಲಿ ಜನರಲ್ಲಿ ಹೇಗೆ ಜಾಗೃತಿಯನ್ನು ಮೂಡಿಸಬೇಕು ಎಂಬುದನ್ನು ಕುರಿತು ಅಂಗನವಾಡಿ ಹಾಗೂ ವಿವಿಧ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಆಯುಷ್ ಇಲಾಖೆಯ ಉಪನಿರ್ದೇಶಕಿ ಡಾಕ್ಟರ್ ಸೀತಾಲಕ್ಷ್ಮಿ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಒದಗಿಸುವ ಕುರಿತು ಅರಿವು ಮೂಡಿಸುವ ಕಾರ್ಯನಿರ್ವಹಿಸುತ್ತಿದ್ದೇವೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಆಯುಷ್ ಇಲಾಖೆಯ ಮುಖ್ಯ ಉದ್ದೇಶವಾಗಿದ್ದು ಸಾರ್ವಜನಿಕರು ಜಾಗೃತರಾಗಬೇಕು ಎಂದರು. ಅದನ್ನು ಮಕ್ಕಳಿಗೆ ನೀಡಿ ಅವರ ಆರೋಗ್ಯನ ಉತ್ತಮಪಡಿಸುವಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದಕ್ಕೆ ವೈದ್ಯಾಧಿಕಾರಿಗಳು ಮಕ್ಕಳಲ್ಲಿ ಗ್ರೇಡ್ 4, ಗ್ರೇಡ್ 3 ಅಥವಾ ಗ್ರೇಡ್ 2 ಮಕ್ಕಳಲ್ಲಿ ಏನು ಅವರವ್ರಿಗೆ ಆ ಗ್ರೇಡನ್ನು ಉಳ್ಳಂಥ ಮಕ್ಕಳಿಗೆ ಒಂದು ಆಹಾರವನ್ನು ತಯಾರಿಸಿ ಆ ಮಕ್ಕಳಿಗೆ ಅದನ್ನು ರುಚಿಯಾಗಿ ಹಾಗೂ ಮಕ್ಕಳಿಗೆ ಅದನ್ನು ಶುಚಿಯಾಗಿ ನೀಡೋದ್ರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗತ್ತೆ. ಒಂದು ಅರಿವು ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಕೆ ಪದ್ಮ ಅಂಗನವಾಡಿ ಹಾಗೂ ವಿವಿಧ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರಿಗೆ ತಜ್ಞರಿಂದ ಅಪೌಷ್ಟಿಕತೆ ನಿವಾರಿಸಲು ತೆಗೆದುಕೊಳ್ಳಲು ಬೇಕಾದ ಕ್ರಮದ ಮಾಹಿತಿಯನ್ನು ನೀಡಲಾಗಿದೆ. ಮನೆಯಲ್ಲಿಯೇ ಪೌಷ್ಟಿಕ ಆಹಾರ ತಯಾರಿಸುವುದರಿಂದ ಅಪೌಷ್ಟಿಕತೆ ತಡೆಯಬಹುದಾಗಿದೆ ಎಂದರು. ತಜ್ಞರನ್ನ ನಾವು ಈ ದಿನ ಕರೆಸಿಬಿಟ್ಟು ಅಪೌಷ್ಟಿಕತೆ ಇರೋ ಮಕ್ಕಳಿಗೆ ಹೇಗೆ ನಾವು ತಡೆಗಟ್ಟೋ ಬಗ್ಗೆ ಅಪೌಷ್ಟಿಕತೆನ ತಡೆಗಟ್ಟೋದು ಅನ್ನೋ ಒಂದು ಕಿವಿ ಮಾತು, ಮನೆ ಮದ್ದುಗಳನ್ನ ಬಳಸಿ. ಸಾಮಾನ್ಯವಾಗಿ ನಾವು ಔಷಧಿ, ಟಾನಿಕ್ಸು ಇದನ್ನೆಲ್ಲ ಕೊಟ್ಬಿಡ್ತೀವಿ ಮಕ್ಕಳಿಗೆ. ಅದರ ಬದಲಾಗಿ ನಮ್ಮ ಮನೆಗಳಲ್ಲೇ ತಯಾರಿಸಬಹುದಾದಂತಹ ಆಹಾರವನ್ನು ಯಾವ ರೀತಿಯಲ್ಲಿ ತಯಾರಿಸಿ ಕೊಡಬೇಕು ಅನ್ನೋದು ನಮ್ಮ ತಾಯಂದರಿಗೆ ತಿಳಿಸ್ಕೊಡ್ಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳಿರುವ ಕಾರಣ ಇಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ದಿನನಿತ್ಯ ಬೆಳಗ್ಗೆ ಆರಂಭವಾಗುವ ಈ ತಾಪಮಾನ ಸಂಜೆಯಾದರೂ ಕಡಿಮೆಯಾಗುವುದಿಲ್ಲ. ಇದರಿಂದ ಜನರು ಹೊರಗೆ ಸಂಚರಿಸುವುದು ಕಷ್ಟವಾಗಿದೆ. ಅಗತ್ಯವಿದ್ದರೂ ಹೊರಗೆ ಹೋಗಲು ಜನರು ಹೆದರುವಂತೆ ಪರಿಸ್ಥಿತಿ ಉಂಟಾಗಿದೆ. ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಳಲು ಜನರು ಹಣ್ಣು ಹಾಗೂ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಎಳನೀರು, ಕಬ್ಬಿನ ಹಾಲು, ಕಲ್ಲಂಗಡಿ ಹಣ್ಣುಗಳ ವ್ಯಾಪಾರ ಜೋರಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ನಳಿನಿ, ಪ್ರತಿ ವರ್ಷಕ್ಕಿಂತ ಈ ಬಾರಿ ಬಿಸಿಲು ತಾಪಮಾನ ಹೆಚ್ಚಿದೆ. ಜನರು ಅನಗತ್ಯವಾಗಿ ಹೊರಗೆ ಓಡಾಡಿದರೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ್ದಾರೆ. ಅನಾವಶ್ಯಕವಾಗಿ ಎಲ್ಲೂ ಓಡಾಡಬಾರ್ದು ಅಂತ ನಾನು ಅವರಿಗೆ ತಿಳಿಯಪಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಹೆಚ್ಚಿನ ಉಷ್ಣಾಂಶ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಉಷ್ಣಾಂಶ ಇರೋದ್ರಿಂದ ಹೀಟ್ ಸ್ಟ್ರೋಕು ಅಂಥದ್ದು ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾನು ತಮ್ಮಲ್ಲೆಲ್ಲ ವಿನಂತಿಸಿಕೊಳ್ತೇನೆ, ಅನಾವಶ್ಯಕವಾಗಿ ಯಾರು ಬಿಸಿಲಲ್ಲಿ ಓಡಾಡಬೇಡಿ. ಅವಶ್ಯಕತೆ ಇದ್ದರಷ್ಟೇ ನೀವು ಮನೆಯಿಂದ ಹೊರಗೆ ಬನ್ನಿ. ಸ್ಥಳೀಯರಾದ ಹರೀಶ್, ರಾಮನಗರದಲ್ಲಿ ಬಂಡೆಗಳು ಹೆಚ್ಚಿದ್ದು ಅವುಗಳು ಬಿಸಿಲಿಗೆ ಕಾದು ತಾಪಮಾನ ಏರಿಕೆಯಾಗುತ್ತಿದೆ. ಜನರು ಹಣ್ಣು, ಎಳನೀರಿನಂತಹ ದ್ರವಾಂಶದ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿದರೆ ಒಳಿತು ಎಂದರು. ಬಟ್ ಎಳ್ನೀರು ಕುಡಿಯೋದ್ರಿಂದ ದೇಹಕ್ಕೂ ತಂಪಾಗಿರ್ತೈತೆ. ಈ ಪೆಪ್ಸಿ, ಕೊಕೋ ಕೋಲಾ ಕುಡಿಯೋದ್ರಿಂದ ದೇಹಕ್ಕೆ ಆರೋಗ್ಯನೂ ಕೆಡುತ್ತೆ, ಪ್ಲಸ್ ನಮ್ಮ ರೈತರಿಗೆ ಉಪಯೋಗನೂ ಆಗಲ್ಲ. ಈ ಎಳ್ನೀರು ಕುಡಿಯೋದ್ರಿಂದ, ಸೌತೆಕಾಯಿ ರೈತರಿಗೆ ಉಪಯೋಗನೂ ಆಗುತ್ತೆ, ನಮ್ಮ ದೇಹನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಬೇಸಿಗೆ ಕಾಲ ಶುರುವಾಗಿ ಶ್ರೀನಿವಾಸ್ ಮೂರ್ತಿ, ರಾಮನಗರ ಹಾಗೂ ಸುತ್ತಮುತ್ತ ದಿನಪೂರ್ತಿ ತಾಪಮಾನ ತೀವ್ರವಾಗಿರುತ್ತದೆ. ಇಳಿ ಸಂಜೆಯ ಹೊತ್ತಿನಲ್ಲೂ ಕೂಡ ಬಿಸಿ ಕಡಿಮೆಯಾಗುತ್ತಿಲ್ಲ ಎಂದರು. 5 ಗಂಟೆ ಹೋದರೂ ಇದ್ದೇ ಇದೆ. ಅದಕ್ಕಾಗಿ ಹೆಚ್ಚಿನ ಎಲ್ಲ ಜನಗಳನ್ನು ಎಳನೀರು ಮತ್ತು ಜ್ಯೂಸ್ಗೆ ಮಾರು ಹೋಗ್ತಾ ಇದ್ದಾರೆ. ಹಂಗಾಗಿರೋದ್ರಿಂದ ಎಳ್ನೀರು ಮತ್ತು ಜ್ಯೂಸ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಈ ಮೂಲಕ ತಿಳಿಸ್ತೀವಿ. ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯದ ಹುಲಿ ಸಿಂಹಧಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಮೃಗಾಲಯದಲ್ಲಿನ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದ್ದು, ಮೃಗಾಲಯಕ್ಕೆ ನಗರಸಭೆಯು ಪ್ರತಿದಿನ ನೀರಿನ ಪೂರೈಕೆ ಮಾಡುತ್ತಿದೆ. ಈ ಧಾಮದಲ್ಲಿ ಹುಲಿ, ಸಿಂಹ, ಜಿಂಕೆ ಸೇರಿದಂತೆ ಹಲವು ಬಗೆಯ ಪ್ರಾಣಿ ಹಾಗೂ ಪಕ್ಷಿಗಳನ್ನು ಕಾಣಬಹುದಾಗಿದೆ. ಮೃಗಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದು, ವನ್ಯಜೀವಿಗಳ ಕುರಿತು ಮಾಹಿತಿ ಪಡೆದುಕೊಳ್ಳುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿವೆ.
ಸಮ್ಮರ್ ಇದ್ರೂ ಕೂಡ ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿ ಪಾರ್ವತಿ ಪ್ರಾಣಿಗಳು ಆರೋಗ್ಯಕರವಾಗಿದ್ದು ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಸೊ ದೇ ಆಲ್ ಲುಕ್ ಹೆಲ್ತಿ, ಚೆನ್ನಾಗಿತ್ತು. ಈವನ್ ಫೆಸಿಲಿಟೀಸ್ ಕೂಡ ನಾವು ತುಂಬ ವರ್ಷ ಹಿಂದೆ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈವನ್ ಎನ್ಕ್ಲೋಜರ್ಸ್ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಇನ್ನೂ ಎಲ್ಲ ತುಂಬ ರೆನೋವೇಷನ್ ವರ್ಕ್ ನಡೀತಾ ಇದೆ. ಸೊ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರಕ್ಕೆ ನಂಗೆ ಖುಷಿ ಆಯ್ತು. ಇಲ್ಲಿ ಆನಿಮಲ್ ಬಿಹೇವಿಯರ್ ವಿದ್ಯಾರ್ಥಿ ಗಗನ್ ಧಾಮದ ಭೇಟಿಯಿಂದ ಪ್ರಾಣಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದುಕೊಳ್ಳಲು ಸಾಧ್ಯವಾಯಿತು ಎಂದರು. ನಮ್ಗಿರುವಂತ ಪ್ರಾಣಿಗಳ ಎಕ್ಸ್ಪೋಜರ್ ಅಂದ್ರೆ ಹುಲಿ, ಚಿರತೆ, ಆಮೇಲೆ ಸಿಂಹ, ಎಲ್ಲದ್ರ ಜೊತೆ ಅದರದ್ದು ಬಿಹೇವಿಯರ್ಸ್ ನೋಡೋದಿರ್ಬೋದು. ಜನರಿಗೆ ಎಜುಕೇಷನ್ ಕೂಡ ಕೊಡ್ತಾ ಇರ್ತೀವಿ. ಸೊ ನೀರಿನ ಪ್ರಾಮುಖ್ಯತೆ ಬಗ್ಗೆ, ಹಾವುಗಳ ಬಗ್ಗೆ, ಎಷ್ಟು ವಿಷಕಾರಿ ಹಾವುಗಳಿದೆ. ಸೊ ಸುಮಾರು ಜನ ಹಾವು ನೋಡಿದ ತಕ್ಷಣ ಕೊಲ್ಲಕ್ಕೆ ಹೋಗ್ತಾರೆ. ಸೊ ಎಲ್ಲ ಹಾವುಗಳು ವಿಷಕಾರಿ ಅಲ್ಲ, ಯಾವ್ಯಾವ ವಿಷಕಾರಿ ಇದೆ, ಯಾವ್ಯಾವ ವಿಷಕಾರಿ ಇಲ್ಲ ಅನ್ನೋದ್ರ ಬಗ್ಗೆ ಎಜುಕೇಷನ್ ಕೊಡ್ತಾರೆ. ಸಮ್ಮರಲ್ಲಿ ಸೊ ವಾಟರ್ ಹೇಗೆ ಎಷ್ಟು ಅಮೌಂಟಲ್ಲಿ ನಾವು ಖರ್ಚು ಮಾಡಬೇಕು, ಹೇಗೆ ಖರ್ಚು ಶಿಕ್ಷಣ ಅಧಿಕಾರಿ ಸಮೀನಾ ವಾರಾಂತ್ಯದಲ್ಲಿ ಪ್ರಾಣಿ, ಪಕ್ಷಿ ಹಾಗೂ ನೀರಿನ ಪ್ರಾಮುಖ್ಯತೆ ಕುರಿತು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಮೃಗಾಲಯದಲ್ಲಿ ನಡೆಸಲಾಗುತ್ತಿದೆ ಎಂದರು. ಯಾವ್ದು ಪಾಯ್ಸನಸ್, ಯಾವ್ದು ನಾನ್ ಪಾಯ್ಸನಸ್ ಅಂತ ಅವ್ರಿಗೆ ಅರ್ಥ ಆಗಲಿ, ಅವ್ರು ಐಡೆಂಟಿಫೈ ಮಾಡೋದು ಕಲೀಲಿ ಅಂತ ಅದೊಂದು ಅವೇರ್ನೆಸ್ ಕೊಡ್ತೀವಿ. ಆಮೇಲೆ ಸ್ಕೂಲ್ ಗ್ರೂಪ್ಸ್, ಯಾವುದೇ ಒಂದು ಸ್ಕೂಲ್ ಗ್ರೂಪ್ಸ್ ಬಂದರೂ ಅದನ್ನ ಅವರಿಗೆ ಒಂದು ಎಜುಕೇಟ್ ಮಾಡದೆ ನಾವು ಹೊರಗಡೆ ಬಿಡಲ್ಲ ಅವರಿಗೆ. ಸೊ ಅವರಿಗೊಂದು 10 ಮಿನಿಟ್ಸ್ ಆದರೂ ನಾವು ಅವರಿಗೆ ಅವೇರ್ನೆಸ್ ಕೊಡ್ತೀವಿ. ಎನಿಮಲ್ಸ್ ಹೇಗೆ, ಯಾಕೆ ನಾವು ಝೂವಲ್ಲಿ ಇಟ್ಟಿದ್ದೀವಿ, ಸೊ ಯಾಕೆ ನಾವು ಜಸ್ಟ್ ಅದು ಬರೀ ನಮಗೆ ಎಂಟರ್ಟೈನ್ಮೆಂಟಿಗಲ್ಲ ಝೂ ಇರೋದು, ಆಲ್ಸೋ ಫಾರ್ ಎಜುಕೇಷನ್ ಪರ್ಪಸ್. ಇಲ್ಲಿ ತುಂಬ ರಿಸರ್ಚ್ ಅದೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಝೂ ಇದೆ ಅಂತ ಅವರಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ. ನಮಗೆ ಈ ಬೇಸಿಗೆ ಸಂದರ್ಭದಲ್ಲಿ ಟಿಆರ್ಎಫ್ ಯಶೋಧರ್ ಮೃಗಾಲಯಕ್ಕೆ 70,000 ಲೀಟರ್ ನೀರಿನ ಅವಶ್ಯಕತೆ ಇದ್ದು ನಗರಸಭೆಯು ಪ್ರತಿದಿನ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತಿದೆ ಎಂದು ತಿಳಿಸಿದರು. ಅಡಿಷನಲ್ ನೀರಿನ ವ್ಯವಸ್ಥೆ ಮಾಡ್ತಿದ್ವಿ. ಈಗ ಟೈಗರ್ಗಳಿಗೆಲ್ಲ ನೀರಿನ ತೊಟ್ಟಿ ಮಾಡಿದ್ದೀವಿ, ಅವ್ರು ಹೊರಲಾಡಲಿಕ್ಕೆ ಬೇಸಿಗೆ ಸಂದರ್ಭದಲ್ಲಿ ಥರ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಮತ್ತೆ ಆಲ್ರೆಡಿ 5 ಲಕ್ಷದ ಓವರ್ ಹೆಡ್ ಟ್ಯಾಂಕ್ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ನಮಗೆ ಸಪ್ಲೈ ಸಿಗುತ್ತೆ, ನೀರಿನ ಸಪ್ಲೈ. ಆವಾಗ ಇನ್ನೂ ಹೆಚ್ಚಿನ ನೀರನ್ನು ಇದು ಮಾಡಿಕೊಡ್ತೀವಿ. ಈಗ ಬೇಸಿಗೆ ಇರೋದ್ರಿಂದ ಈಗ ಕಾರ್ಯನಿರ್ವಾಹಕ ನಿರ್ದೇಶಕ ಮುಕುಂದ್ ಚಂದ್ರ ಪ್ರಾಣಿಗಳಿಗೆ ನೀರಿನ ತೊಟ್ಟಿಗಳನ್ನು ನಿರ್ಮಿಸಿದ್ದು ಪಕ್ಷಿಗಳನ್ನು ಮೃಗಾಲಯದಲ್ಲೇ ಇರುವ ನೂತನ ಆವರಣಕ್ಕೆ ಸ್ಥಳಾಂತರಿಸಲಾಗಿದೆ. 2.5 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಸಿದ್ಧವಾಗಿದೆ. ಮೃಗಾಲಯಕ್ಕೆ ಮತ್ತಷ್ಟು ಪ್ರಾಣಿಗಳನ್ನು ತರಲು ಪ್ರಯತ್ನಿಸಲಾಗಿದೆ ಎಂದರಲ್ಲದೆ ಪ್ರವಾಸಿಗರು ಸುರಕ್ಷತೆ ದೃಷ್ಟಿಯಿಂದ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದರು. ಸಫಾರಿ ಆವರಣದಲ್ಲಿ ಅವುಗಳಿಗೆ ಬೇಕಾಗುವಷ್ಟು ಸಫಿಷಿಯೆಂಟ್ ನೀರಿನ ಒಂದು ಪಾಂಡ್ಸ್ ಅನ್ನು ಮಾಡಿದ್ದೀವಿ. ಆ ಪಾಂಡ್ಗಳೆಲ್ಲವೂ ತಮಗೆ ಬೇಕು ಅಂದಾಗ ಬಂದು ನೀರನ್ನು ಅವು ಎಂಜಾಯ್ ಮಾಡ್ತವೆ, ಅದರಲ್ಲಿ ವಿಹರಿಸ್ತವೆ. ಅದನ್ನು ಸಫಾರಿ ಹೋದಂಥವ್ರು ನೋಡ್ಬೋದಾಗಿದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಈಗ ಹೊಸ ಆವರಣಗಳಲ್ಲಿ ಈಗ ಪಕ್ಷಿಗಳನ್ನು ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಮುಂಚೆ ಚಿಕ್ಕ ಗೂಡುಗಳಲ್ಲಿದ್ವು. ಫಾರ್ ಎಕ್ಸಾಂಪಲ್ ಆಸ್ಟ್ರಿಚ್ಚು, ಎಮು ಇವೆಲ್ಲ ಹೊಸ ಆವರಣಕ್ಕೆ ಬಂದಿದ್ದಾವೆ. ದೊಡ್ಡದಾದ ಆವರಣಗಳು. ಈ ಆವರಣಗಳಲ್ಲಿ ನಾವು ಈ ಪಕ್ಷಿಗಳಿಗೆ ಅಂತಲೇ ಒಂದು ವಾಟರ್ ಪಾಂಡ್ ಮಾಡಿದ್ದೀವಿ. ಮತ್ತು ಮರಳಿಂದ ಒಂದು ಪಾಂಡ್ ಕೂಡ ಮಾಡಿದ್ದೀವಿ. ಅಲ್ಲಿ ಅವು ಕೆಲವು ಸತಿ ಮರಳಿನಲ್ಲಿ ಮೊಟ್ಟೆ ಇಡೋದು ಮತ್ತು ಉರುಳಾಡೋದಕ್ಕೆ ಇಷ್ಟಪಡ್ತವೆ. ಅದೇ ರೀತಿ ನೀರು ಬೇಕು ಅಂದಾಗ ನೀರಿನ ಪಾಂಡಿಗೆ ಬರ್ತವೆ. ಅಂದಂಥ ಪ್ರವಾಸಿಗರಿಗೂ ಕೂಡ ಈಗ ಏನು ಸುರಕ್ಷತಾ ಕ್ರಮಗಳಿದೆ ಕೋವಿಡ್ನಿಂದ, ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ನಾವು ಅವರಿಗೆ ಹೇಳ್ತಾ ಇರ್ತೀವಿ. ಮಾಸ್ಕ್ ಧರಿಸೋದು, ಅಂತರ ಕಾಪಾಡ್ಕೊಳ್ಳೋವಂಥದ್ದು, ಸ್ಯಾನಿಟೈಸರ್ಸ್ನ ಯೂಸ್ ಮಾಡುವಂಥದ್ದು. ಸೊ ಈ ಥರದ್ದೇನಿದೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡ್ತೀವಿ. ವಾರ್ಷಿಕ ಅಮರನಾಥ ಯಾತ್ರೆಗೆ ಬರುವ ಏಪ್ರಿಲ್ 1ರಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ. ದಕ್ಷಿಣ ಕಾಶ್ಮೀರದಲ್ಲಿರುವ ಅಮರನಾಥ ಗುಹೆ 3880 ಮೀಟರ್ ಎತ್ತರದಲ್ಲಿದ್ದು ವಾರ್ಷಿಕ ದೇವಾಲಯಕ್ಕೆ ಭೇಟಿ ನೀಡಲು ಮೊದಲೇ ಯಾತ್ರಾರ್ಥಿಗಳು ನೋಂದಾಯಿಸಬೇಕಿದೆ. ಜೂನ್ 28ರಿಂದ ಪಹಲ್ಗಾಂವ್ ಮತ್ತು ಬಲ್ತಾಲ್ ಈ 2 ಮಾರ್ಗಗಳ ಮೂಲಕ ಆ ಗುಹೆಯನ್ನು ಒಟ್ಟು 56 ದಿನಗಳ ಕಾಲ ಯಾತ್ರೆಯ ಮೂಲಕ ಕ್ರಮಿಸಬೇಕಾಗುತ್ತದೆ. ಅಮರನಾಥ ದೇವಾಲಯ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿತೀಶ್ವರ್ ಕುಮಾರ್ ಈ ವಿಷಯ ತಿಳಿಸಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಜಮ್ಮು ಕಾಶ್ಮೀರ ಬ್ಯಾಂಕ್ ಹಾಗೂ ಯೆಸ್ ಬ್ಯಾಂಕ್ನ 446 ಶಾಖೆಗಳಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಹವಾಮಾನ ಕುರಿತ ನಾಯಕರ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವದ 40 ನಾಯಕರನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಹ್ವಾನಿಸಿದ್ದಾರೆ. ಏಪ್ರಿಲ್ 22 ಮತ್ತು 23ರಂದು 2 ದಿನಗಳ ಶೃಂಗಸಭೆ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯಲಿದ್ದು ಸಾರ್ವಜನಿಕರ ವೀಕ್ಷಣೆಗೆ ಈ ಸಭೆಯ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಗ್ಲಾಸ್ಗೋನಲ್ಲಿ ಬರುವ ನವೆಂಬರ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕುರಿತ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಈ ಶೃಂಗಸಭೆ ಪ್ರಮುಖ ಮೈಲುಗಲ್ಲು ಆಗಲಿದೆ ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಈ ಶೃಂಗಸಭೆಗೆ ನರೇಂದ್ರ ಮೋದಿ ಅವರಲ್ಲದೆ ಚೀನಾದ ಅಧ್ಯಕ್ಷ ಜಿಂಗ್ಪಿಂಗ್, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತಿತರ ನಾಯಕರನ್ನು ಆಹ್ವಾನಿಸಲಾಗಿದೆ. ಹವಾಮಾನ ಬದಲಾವಣೆಯಿಂದ ಜೀವ ಸಂಕುಲವನ್ನು ರಕ್ಷಿಸುವ ಸಾಮರ್ಥ್ಯ ವೃದ್ಧಿಗೆ ಇರುವ ಅವಕಾಶಗಳ ಕುರಿತು ಶೃಂಗಸಭೆಯಲ್ಲಿ ಚರ್ಚಿಸಲಾಗುವುದು.
ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ವೋಲಿಯರ್ಸ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರ್ಗ್ ಮತ್ತು ವಿಷ್ಣುವರ್ಧನ್ ಅವರು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಇಂಗ್ಲೆಂಡ್ನ ಕುಲುಮ್ ಹೆಮಿಂಗ್ ಮತ್ತು ಸ್ಟೀವ್ ಸ್ಟಾಲ್ವುಡ್ ಅವರ ವಿರುದ್ಧ 21-18, 21-17 ಅಂಕಗಳಿಂದ ಜಯಗಳಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿತು. ಕೃಷ್ಣ ಪ್ರಸಾದ್ ಗರ್ಗ್ ಮತ್ತು ವಿಷ್ಣುವರ್ಧನ್ ಅವರು ಇಂದು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಲಿದ್ದಾರೆ. ಈ ನಡುವೆ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಅಶ್ವಿನಿ ಪೊನ್ನಪ್ಪ ಮತ್ತು ಧ್ರುವ್ ಕಪಿಲ್ ಅವರು ಸೆಮಿಫೈನಲ್ನಲ್ಲಿ ನಿಕ್ಲಾಸ್ ನೋರ್ ಮತ್ತು ಅಮಾಲಿ ಮೆಗುಲುಂಡಾ ಎದುರು 21-6, 21-12, 21-7 ಅಂಕಗಳಿಂದ ಸೋಲನ್ನನುಭವಿಸಿ ಪ್ರಶಸ್ತಿ ಸುತ್ತಿನಿಂದ ನಿರ್ಗಮಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಸೈನಾ ನೆಹ್ವಾಲ್ ಸಹ ಸೆಮಿಫೈನಲ್ ಸುತ್ತಿನ ಹೋರಾಟದಲ್ಲಿ ಲೀನ್ ಕ್ರಿಸ್ಟೋಫರ್ಸ್ ಎದುರು 17-21, 17-21 ಅಂಕಗಳಿಂದ ಪರಾಭವಗೊಂಡು ಪ್ರಶಸ್ತಿಯ ಆಸೆ ಕೈಬಿಟ್ಟರು. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಪುಣೆಯಲ್ಲಿಂದು 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಮಧ್ಯಾಹ್ನ 1:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಮೊದಲೆರಡು ಪಂದ್ಯಗಳನ್ನು ಕ್ರಮವಾಗಿ ಎದ್ದುಕೊಂಡಿರುವ ಭಾರತ ಮತ್ತು ಇಂಗ್ಲೆಂಡ್ ಪ್ರಸ್ತುತ ಈ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿವೆ. ಹಾಗಾಗಿ ಇಂದಿನ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಏಕದಿನ ಸರಣಿಯಲ್ಲಿ ಪ್ರಶಸ್ತಿ ಜಯಿಸುವ ಮಹದಾಸೆಯೊಂದಿಗೆ ಉಭಯ ತಂಡಗಳ ಆಟಗಾರರು ಉತ್ತಮ ರಣತಂತ್ರದೊಂದಿಗೆ ಕಣಕ್ಕಿಳಿಯಲು ಸಿದ್ಧರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮ ದೇಶವಾಸಿಗಳೊಂದಿಗೆ ಅನಿಸಿಕೆ ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಹೋಳಿ ಹಬ್ಬದ ಆಚರಣೆ ಕೊರೋನಾಗೆ ಹಬ್ಬವಾಗದಿರಲಿ, ಸೋಂಕು ಹರಡುವಿಕೆ ನಿರ್ಲಕ್ಷ್ಯ ಸಲ್ಲ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶಾದ್ಯಂತ ಮುಂದುವರಿದ ಕೋವಿಡ್-19 ಲಸಿಕಾ ಅಭಿಯಾನ, ಈವರೆಗೆ 6 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ, ಮಹತ್ವದ ಮೈಲುಗಲ್ಲು ಸ್ಥಾಪನೆ. ಓರ್ಲಿಯನ್ಸ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಕೃಷ್ಣ ಪ್ರಸಾದ್ ಗರ್ಗ್, ವಿಷ್ಣುವರ್ಧನ್ ಜೋಡಿ ಫೈನಲ್ ಪ್ರವೇಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.